ಅಂತ ಪಾಠದ ಮೊದಲ ಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಇದಕ್ಕಿಂತ ಮೊದಲಿನ ಒಂದು ಪಾಠಗಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸೀರೀಸ್ ಅನ್ನು ನೋಡದೇ ಇದ್ರೆ ಮೇಲೆ ಒಂದು ಪ್ಲೇ ಲಿಸ್ಟ್ ಅನ್ನ ಲಿಂಕ್ ಅನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. SSLC ಹಿಂದಿ MCQ ಅಂತ ಅದನ್ನು ಒತ್ತಿ ಇಲ್ಲಿವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ಒಂದು ಪಾಠಗಳ MCQಗಳನ್ನು ನೋಡಬಹುದು. ಹಾಗಾದ್ರೆ ಶುರು ಮಾಡೋಣ. ಹೊಸವರಾಗಿದ್ದರೆ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಸೊ ಇಂಟರ್ನೆಟ್ ಕ್ರಾಂತಿಯ ಮೊದಲ ಭಾಗದಲ್ಲಿ 25 ಒಂದು ಪ್ರಶ್ನೆಗಳನ್ನು ತಂದಿದ್ದೀನಿ. ನೋಡುವ ಯಾವೆಲ್ಲ ಪ್ರಶ್ನೆಗಳು ಇದಾವೆ ಅಂತ. ಪ್ರಶ್ನೆ 1, ಇಂಟರ್ನೆಟ್ ಕ್ರಾಂತಿ ಪಾಠ ವಿಧಾಯ ಅಂತ ಮೊದಲ ಪ್ರಶ್ನೆ ಇದೆ. ಇಂಟರ್ನೆಟ್ ಕ್ರಾಂತಿ ಪಾಠ ಯಾವ ವಿಧದಲ್ಲಿದೆ? ಆಪ್ಷನ್ ಎ ಕಹಾನಿ, ಆಪ್ಷನ್ ಬಿ ಲೇಖ, ಆಪ್ಷನ್ ಸಿ ನಾಟಕ ಯಾ ಆಪ್ಷನ್ 4 ನಿಬಂಧ. ಸೊ ಇಂಟರ್ನೆಟ್ ಕ್ರಾಂತಿ ಪಾಠ ಯಾವ ವಿಧದಲ್ಲಿದೆ ಅಂದರೆ ಅದು ಆಪ್ಷನ್ ನಂಬರ್ ಡಿ ನಿಬಂಧ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಎರಡನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2, इंटरनेट क्रांति पाठ से इसके लाभ तथा हानि के बारे में जानकारी प्राप्त कर सकते हैं. ಇಂಟರ್ನೆಟ್ ಕ್ರಾಂತಿ ಪಾಠದಿಂದ ಇದರ ಲಾಭ ಮತ್ತು ಹಾನಿಗಳ ಕುರಿತು ಮಾಹಿತಿ ನಮಗೆ ಸಿಗತ್ತೆ. ಎ ಸಮಾಚಾರ ಪತ್ರ, ಬಿ ಕಂಪ್ಯೂಟರ್, ಸಿ ರೇಡಿಯೋ, ಡಿ ಇಂಟರ್ನೆಟ್. ಸೊ ಇಂಟರ್ನೆಟ್ ಕ್ರಾಂತಿ ಪಾಠವನ್ನು ಓದಿದ ನಂತರ ನಮಗೆ ಇಂಟರ್ನೆಟ್ನ ಲಾಭ ಮತ್ತು ಹಾನಿಗಳ ಬಗ್ಗೆ ಮಾಹಿತಿ ಸಿಗತ್ತೆ. ಸೊ ಆಪ್ಷನ್ ಡಿ इंटरनेट इज द राइट आंसर. नेक्स्ट क्वेश्चन, इंटरनेट के संबंध में अपने दोस्तों के साथ कौन चर्चा किए? ನೋಡಿ, ಇಂಟರ್ನೆಟ್ನ ಸಂಬಂಧಗಳ ಕುರಿತು ತನ್ನ ಗೆಳೆಯರೊಂದಿಗೆ ಯಾರು ಚರ್ಚೆಯನ್ನು ಮಾಡಿದರು ಅಂತಕ್ಕಂಥ ಪ್ರಶ್ನೆ ಇದೆ. ಎ ಮೋಹನ್, ಬಿ ರೋಹನ್, ಸಿ ಅಜಿತ ಯಾ ಡಿ ಅಜೇಯ. ಸೊ ಇಂಟರ್ನೆಟ್ನ ಸಂಬಂಧದ ಕುರಿತು ಯಾರು ಒಂದು ತಮ್ಮ ಗೆಳೆಯರ ಜೊತೆಗೆ ಚರ್ಚೆ ಮಾಡಿದ್ರು ಅಂದರೆ ಆಪ್ಷನ್ ಬಿ ರೋಹನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. नेक्स्ट क्वेश्चन नंबर 4, एक तरह से विश्वव्यापी कंप्यूटर का अंतर्जाल ही डैश है. ಒಂದು ತರದ ವಿಶ್ವಾದ್ಯಂತ ಕಂಪ್ಯೂಟರ್ಗಳ ಅಂತರ್ಜಾಲವೇ ಯಾವುದು ಅಂತ ಕೇಳಿದ್ದಾರೆ. ಎ ಕಂಪ್ಯೂಟರ್, ಬಿ ಸಮಾಚಾರ ಪತ್ರ, ಸಿ ವಿಡಿಯೋ ಮೀಟಿಂಗ್ ಯಾ ಡಿ ಇಂಟರ್ನೆಟ್. ಸೊ ಇಂಟರ್ನೆಟ್ ಅನ್ನೋದೇನಪ್ಪ ಅಂತಂದ್ರೆ ಜಗತ್ತಿನಾದ್ಯಂತ ಕಂಪ್ಯೂಟರ್ಗಳ ಒಂದು ಅಂತರ್ಜಾಲವೇ ಇಂಟರ್ನೆಟ್ ಅಂತ ಕರೀತಾರೆ. ಸೊ ಆಪ್ಷನ್ ಡಿ ಇಂಟರ್ನೆಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. नेक्स्ट क्वेश्चन नंबर 5, किसकी वजह से पूरे विश्व का विस्तार एक गांव का सा छोटा हो गया है? ಯಾವುದರಿಂದ ಇಡೀ ವಿಶ್ವದ ವಿಸ್ತಾರವೇ ಒಂದು ಚಿಕ್ಕ ಹಳ್ಳಿಯಾಗಿದೆ? ಎ ಸಮಾಚಾರ ಪತ್ರ, ಬಿ ಟಿವಿ, ಸಿ ಮೊಬೈಲ್, ಡಿ ಇಂಟರ್ನೆಟ್. ಸೊ ಇಂಟರ್ನೆಟ್ನ ಸಹಾಯದಿಂದನೇ ಇಡೀ ಜಗತ್ತೇನಾಗದಪ್ಪ ಅಂದ್ರೆ ಒಂದು ಚಿಕ್ಕ ಹಳ್ಳಿಯಾಗಿ ಚಿಕ್ಕ ಪುಟ್ಟ ಹಳ್ಳಿಯಾಗಿ ಪರಿವರ್ತನೆ ಆಗಿದೆ ಇಂಟರ್ನೆಟ್ನ ಕಾರಣದಿಂದ. अगला प्रश्न है प्रश्न संख्या 6, 8वें प्रश्न, रोहन इंटरनेट के बारे में अधिक जानकारी पाने के लिए किसके साथ पूछताछ किया? ರೋಹನ ಇಂಟರ್ನೆಟ್ನ ಕುರಿತು ಅಧಿಕ ಮಾಹಿತಿಯನ್ನ ಪಡೆಯುವ ಸಲುವಾಗಿ ಯಾರ ಜೊತೆಗೆ ವಿಚಾರಣೆಯನ್ನ ಮಾಡಿದ ಅಂತ ಪ್ರಶ್ನೆ ಇದೆ. ಎ ಬಾಬೂಜಿ, ಬಿ दोस्तों, ಸಿ ಕಕ್ಷಾ ಅಧ್ಯಾಪಕ ಯಾ ಡಿ ಕಂಪ್ಯೂಟರ್ ಶಿಕ್ಷಕ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಏನದಪ್ಪ ಅಂದ್ರೆ ರೋಹನ್ ಇಂಟರ್ನೆಟ್ನ ಕುರಿತಾಗಿರ್ತಕ್ಕಂಥ ಅಧಿಕ ಮಾಹಿತಿಯನ್ನು ಪಡೆಯುವ ಸಲುವಾಗಿ ತಮ್ಮ ಕಂಪ್ಯೂಟರ್ ಶಿಕ್ಷಕರ ಜೊತೆ ಏನ್ ಮಾಡ್ತಾನೆ, ಅವನು ವಿಚಾರಣೆಯನ್ನ ಮಾಡ್ತಾನೆ. ಪೂछताछ करते कि ವಿಚಾರಣೆ, ಇನ್ಕ್ವೈರಿ ಅಂತಕ್ಕಂಥ ಅರ್ಥ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7, इंटरनेट के बारे में अपने कंप्यूटर शिक्षक के साथ पूछताछ करने के लिए कौन सुझाव दिए? ನೋಡಿ, ಇಂಟರ್ನೆಟ್ನ ಕುರಿತಾಗಿ ತಮ್ಮ ಕಂಪ್ಯೂಟರ್ ಶಿಕ್ಷಕರ ಜೊತೆಗೆ ವಿಚಾರಣೆ ಮಾಡುವಂತ ಆತನಿಗೆ ಯಾರು ಸಲಹೆಯನ್ನ ಕೊಡ್ತಾರೆ? ಎ ಪಿತಾ, ಬಿ ಮಾತಾ, ಸಿ ದೋಸ್ತ್ ಯಾ ಡಿ ಬಾಬೂಜಿ. ಇಂಟರ್ನೆಟ್ನ ಕುರಿತಾಗಿರ್ತಕ್ಕಂಥ ನಿಮ್ಮ ಕಂಪ್ಯೂಟರ್ ಶಿಕ್ಷಕರ ಜೊತೆಗೆ ಹೆಚ್ಚಿನ ಒಂದು ವಿಚಾರಣೆಯನ್ನ ಮಾಡು, ಹೆಚ್ಚಿನ ಮಾಹಿತಿಯನ್ನ ಕೇಳಿ ತಿಳಿದುಕೊಳ್ಳುವಂತಕ್ಕಂಥ ಒಂದು ಸಲಹೆಯನ್ನ ಯಾರು ಕೊಡ್ತಾರಪ್ಪ ಅಂದ್ರೆ ಆಪ್ಷನ್ ಡಿ ಬಾಬೂಜಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 8, आज का युग डैश डैश युग है. ಸೊ ಇಂದಿನ ಯುಗ ಯಾವ ಯುಗ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಎ ಮೊಬೈಲ್, ಬಿ ಟಿವಿ, ಸಿ ಸಮಾಚಾರ ಪತ್ರ, ಡಿ ಇಂಟರ್ನೆಟ್. ಸೊ ಮುಖ್ಯವಾಗಿರ್ತಕ್ಕಂಥದ್ದು आज का युग ಇಂಟರ್ನೆಟ್ ಯುಗ ಹೇ. ಇಂದಿನ ಯುಗವನ್ನ ನಾವುಗಳು ಇಂಟರ್ನೆಟ್ನ ಯುಗ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 9,
ಇಂಟರ್ನೆಟ್ ಕ್ರಾಂತಿ ಕಾ ಅಸರ್ ಪಡಾ ಹೇ. ಈ ಇಂಟರ್ನೆಟ್ ಕ್ರಾಂತಿಯ ಅಸರ್ ಅಂದ್ರೆ ಪ್ರಭಾವ ಬಿದ್ದಿರೋದು ಯಾರ ಮೇಲೆ? ಎ ಯುವಕ ಯುವತಿ, बी छात्र छात्रा, सी बड़े बूढ़ों से छोटे बच्चों तक, डी माताओं से पिताओं तक. ನೋಡಿ, ಸೊ ಇಂಟರ್ನೆಟ್ ಕ್ರಾಂತಿಯ ಮುಖ್ಯವಾಗಿರ್ತಕ್ಕಂಥ ಪ್ರಭಾವ ಬಿದ್ದಿರ್ತಕ್ಕಂಥದ್ದು ಯಾರ ಮೇಲಪ್ಪ ಅಂತಂದ್ರೆ ಬಡೆ ಬುಡೋನ್ ಸೆ ಲೇಕರ್ ಛೋಟೆ ಬಚ್ಚೋ ತಕ್, ಚಿಕ್ಕ ಮಕ್ಕಳಿಂದ ಹಿಡಿದು ಇವತ್ತು ವಯಸ್ಕರರವರೆಗೂ ಕೂಡ ಇಂಟರ್ನೆಟ್ ನ ಪ್ರಭಾವ ಬಿದ್ದಿದೆ. ಸೊ ಆಪ್ಷನ್ ಸಿ बड़े बूढ़ों से छोटे बच्चों तक इज द राइट आंसर. नेक्स्ट क्वेश्चन, कौन इंटरनेट के बारे में अधिक जानकारी पाना चाहते थे? ಯಾರು ಇಂಟರ್ನೆಟ್ ನ ಕುರಿತಾಗಿರ್ತಕ್ಕಂಥ ಹೆಚ್ಚಿನ ಮಾಹಿತಿಯನ್ನ ಪಡೆಯಬೇಕೆಂದಿದ್ದರು? ಎ ದೋಸ್ತ್, ಬಿ ಬಾಬೂಜಿ, ಸಿ ರೋಹನ್, ಡಿ ನವೀನ್. ಸೊ ಯಾರು ಇಂಟರ್ನೆಟ್ ನ ಕುರಿತಾಗಿರ್ತಕ್ಕಂಥ ಹೆಚ್ಚಿನ ಮಾಹಿತಿಯನ್ನ ಪಡಿಬೇಕಂದಿದ್ರಪ್ಪ ಅಂತಂದ್ರೆ ಆಪ್ಷನ್ ಸಿ ರೋಹನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ 11, इंसान के लिए जितना खाना पीना जरूरी है उतना ही किसका आवश्यक हो गया है? ನೋಡಿ, ಮನುಷ್ಯನಿಗೆ ಎಷ್ಟು ಊಟ ಮತ್ತು ಇರುವಿಕೆಯು ಓಕೆ ಊಟ ನೀರಡಿಸಿ ಎಷ್ಟು ಅವಶ್ಯಕತೆಯೋ ಅಷ್ಟೇ ಇವುದರ ಕುರಿತು ಅವಶ್ಯಕತೆಯನ್ನು ಕೂಡ ಆಗಿದೆ ಅಂತ ಹೇಳ್ತಾರೆ. ಮನುಷ್ಯನಿಗೆ ಸೊ ಇವತ್ತು ಆಹಾರ ಆಗಿರ್ಬೋದು, ನೀರಾಗಿರ್ಬೋದು ಎಷ್ಟು ಅವಶ್ಯಕವೋ ಅದು ಇದ್ರದ್ದು ಕೂಡ ಅಷ್ಟೇ ಅವಶ್ಯಕ ಇದೆ. ಅದು ಯಾವುದು? ಎ ಪೈಸೆ, ಬಿ ಕಪಡೆ, ಸಿ ಮೊಬೈಲ್, या डी ಇಂಟರ್ನೆಟ್. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಪ್ಷನ್ ಡಿ ಇಂಟರ್ನೆಟ್ ಅಂತಕ್ಕಂಥದ್ದು. ಸೊ ಮನುಷ್ಯನಿಗೆ ಊಟ ತಿನಿಸಷ್ಟೇ ಇದೇನಾಗದಪ್ಪ ಅಂದ್ರೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. नेक्स्ट क्वेश्चन, कुछ साल पहले खबर देनी है तो इसका उपयोग करते थे. ಕೆಲವು ವರ್ಷಗಳ ಹಿಂದೆ ಖಬರ್ ಅಂದ್ರೆ ಸಮಾಚಾರ ಸುದ್ದಿಯನ್ನು ಮುಟ್ಟಿಸಬೇಕಂದ್ರೆ ಇದರ ಉಪಯೋಗವನ್ನ ಮಾಡ್ತಾ ಇದ್ರು. ಎ ಚಿಟ್ಟಿ ಅಂದ್ರೆ ಪತ್ರ, ಬಿ ದೂರಭಾಷಾ, ಸಿ दोनों ही, ಡಿ ಇನ್ಮೆ ಸೆ ಕೋಯಿ ಭಿ ನಹಿ. ಸೊ ಕೆಲವು ವರ್ಷಗಳ ಹಿಂದೆನೆ ಏನಾದರೂ ಸುದ್ದಿ ಅಥವಾ ಸಮಾಚಾರವನ್ನ ಕಳಿಸಬೇಕಾದ್ರೆ ಸೊ ಎರಡರ ಪ್ರಯೋಗವನ್ನ ಮಾಡ್ತಾ ಇದ್ರು, ಚಿಟ್ಟಿ ಅವ್ರ ದೂರಭಾಷಾ. ಸೊ ಪತ್ರ ಮತ್ತು ತಂತಿಯ ಎರಡನ್ನೂ ಕೂಡ ಉಪಯೋಗವನ್ನ ಮಾಡ್ತಿದ್ರು. ಸೊ ಆಪ್ಷನ್ ಸಿ दोनों ही ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವೆಶ್ಚನ್, ಚಿಟ್ಟಿ और दूरभाषा से इसका अधिक व्यय होता है. ಪತ್ರ ಮತ್ತು ತಂತಿಯನ್ನ ಬರೆಯೋದ್ರಿಂದ ಅಥವಾ ಕಳುಹಿಸೋದ್ರಿಂದ ಇದರ ಅಧಿಕವಾಗಿರ್ತಕ್ಕಂಥ ವ್ಯಯ ಅಂದ್ರೆ ಖರ್ಚು ಎಕ್ಸ್ಪೆಂಡಿಚರ್ ಆಗತ್ತೆ. ಸೊ ಯಾವ್ದಪ್ಪ ಅಂತಂದ್ರೆ ಅದು ಆಪ್ಷನ್ ನಂಬರ್ ನೋಡೋಣ ಆಯ್ಕೆ ಏನಿದೆ ಅಂತ. ಸಮಯ, ಬಿ ಪೈಸೆ, ಸಿ दोनों ही, या ಡಿ इनमें से कोई भी नहीं. ಸೊ ಸಿ दोनों ही ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ನಾವು ಪತ್ರ ಮತ್ತು ತಂತಿಯನ್ನ ಕಳುಹಿಸೋದ್ರಿಂದ ನಮಗೆ ಸಮಯ ಮತ್ತು ಹಣದ ಎರಡರದ್ದು ಕೂಡ ಏನಾಗ್ತದಪ್ಪ ಅಂದ್ರೆ ಅಧಿಕ ವ್ಯಯ, ಅಧಿಕ ಖರ್ಚು ಆಗತ್ತೆ. नेक्स्ट क्वेश्चन नंबर 14, इंटरनेट द्वारा हम पल भर में भेज सकते हैं. ಸೊ ಇಂಟರ್ನೆಟ್ ನ ಸಹಾಯದಿಂದ ಕ್ಷಣ ಮಾತ್ರದಲ್ಲಿ ನಾವು ಕಳುಹಿಸಬಹುದು. ಎ ವಿಚಾರ, ಬಿ ಸ್ಥಿರಚಿತ್ರ, ಸಿ ವಿಡಿಯೋ, ಡಿ ಉಪಯುಕ್ತ ಸಭಿ. ಸೊ ಇಂಟರ್ನೆಟ್ ನ ಸಹಾಯದಿಂದ ಕ್ಷಣ ಮಾತ್ರದಲ್ಲಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಮೇಲಿನ ಎಲ್ಲವೂ ಸಹಿತ ಕಳಿಸಬಹುದು. ವಿಚಾರ, ಸ್ಥಿರಚಿತ್ರ ಮತ್ತು ವಿಡಿಯೋ. ವಿಚಾರ ಅಂದ್ರೆ ಸುದ್ದಿ ವಿಷಯ, ಸ್ಥಿರಚಿತ್ರ ಅಂತಂದ್ರೆ ಇಮೇಜ್ಗಳು, ಫೋಟೋಗಳು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 15, यह आधुनिक जीवन शैली का महत्वपूर्ण अंग बन गया है. ಇದು ಆಧುನಿಕ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ಎ ಕಂಪ್ಯೂಟರ್, ಬಿ ಟಿವಿ, ಸಿ ಮೊಬೈಲ್, या ಡಿ ಇಂಟರ್ನೆಟ್. ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ನಂಬರ್ ಡಿ ಇಂಟರ್ನೆಟ್. ಇದೇನಾಗದಪ್ಪ ಅಂದ್ರೆ ಮನುಷ್ಯನ ಆಧುನಿಕ ಜೀವನ ಶೈಲಿಯ ಮಹತ್ವಪೂರ್ಣವಾದ ಅಂಗ ಆಗಿ ಬಿಟ್ಟಿದೆ. नेक्स्ट क्वेश्चन, शायद इसके बिना सूचना व संचार दोनों ही क्षेत्र ठप पड़ जाते हैं. ನೋಡಿ, ಬಹುಶಃ ಇದರ ಒಂದು ಹೊರತಾಗಿ ಸೊ ಮಾಹಿತಿ ಮತ್ತು ಸಂಚಾರ ಎರಡು ಕ್ಷೇತ್ರಗಳು ಏನಾಗ್ತಾವಪ್ಪ ಅಂತಂದ್ರೆ ಮುಚ್ಚಲ್ಪಡ್ತಾವೆ. ಇದು ಪದಲ್ಲ, ಟಪ್ ಪಡ್ ಡ ಆಗಬೇಕು. टप पड़ जाते हैं. सो टप पड़ना इसका अर्थ है कि बंद होना, मुच्चोदु. ए कंप्यूटर, बी टीवी, सी मोबाइल, या डी इंटरनेट. द राइट ऑप्शन इज ऑप्शन डी इंटरनेट. ಸೊ ಬಹುಶಃ ಇಂಟರ್ನೆಟ್ ಇರದೇ ಇತ್ತಂದ್ರೆ ಮಾಹಿತಿ ಮತ್ತು ಸಂವಹನ ಎರಡೂ ಕ್ಷೇತ್ರಗಳು ಏನಾಗ್ತಾವಪ್ಪ ಅಂತಂದ್ರೆ ಮುಚ್ಚಲ್ಪಡ್ತಾವೆ. ಸೊ ಡಿ ಇಂಟರ್ನೆಟ್ ಇಸ್ ದ राइट आंसर. नेक्स्ट क्वेश्चन, इसके द्वारा हम घर बैठे बैठे खरीदारी कर सकते हैं. ಹಾಗಾದ್ರೆ ಇದರ ಸಹಾಯದಿಂದ ನಾವು ಮನೆಯಲ್ಲಿ ಕುಳಿತುಕೊಂಡು ವಸ್ತುಗಳನ್ನು ಖರೀದಿಸಿಕೊಳ್ಳಬಹುದು. ಎ ಟಿವಿ, ಬಿ ಸಮಾಚಾರ ಪತ್ರ, ಸಿ ರೇಡಿಯೋ, ಡಿ ಇಂಟರ್ನೆಟ್. ದ ರೈಟ್ ಆನ್ಸರ್ ಇಸ್
ಇಂಟರ್ನೆಟ್ ಸಹಾಯದಿಂದ ನಾವು ಮನೆಯಲ್ಲೇ ಕುಳಿತುಕೊಂಡೇ ಏನು ಮಾಡ್ಬೋದಪ್ಪ ಅಂತಂದರೆ ವಸ್ತುಗಳನ್ನು ಖರೀದಿಯನ್ನು ಮಾಡಬಹುದು. नेक्स्ट क्वेश्चन 18. इंटरनेट बैंकिंग द्वारा क्या भेज सकते हैं? सो इंटरनेट बैंकिंग ಮೂಲಕ ನಾವು ಏನನ್ನ ಕಳುಹಿಸಿ ಕೊಡಬಹುದು? ಎ ಕಪಡೆ, ಬಿ ಸ್ಥಿರ ಚಿತ್ರ, ಸಿ ವಿಡಿಯೋ या ಡಿ ರಕಮ್. ಪ್ರಶ್ನೆ ಕೇಳಿರೋದು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಏನನ್ನ ಕಳುಹಿಸಿ ಕೊಡ್ತಾರೆ ಅಂತ ಕೇಳಿದ್ದಾರೆ. ಸೊ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಹಣವನ್ನು ಕಳುಹಿಸಿ ಕೊಡ್ತಾರೆ. ರಕಮ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಡಿ. नेक्स्ट क्वेश्चन 19. इंटरनेट द्वारा रकम भेजने की सुविधा को कहते हैं? इंटरनेट ಸಹಾಯದಿಂದ ಹಣವನ್ನು ಕಳುಹಿಸಿಕೊಡುವ ಸೌಲಭ್ಯಕ್ಕೆ ಏನಂತ ಕರೀತಾರೆ? ಎ ಐಟಿ, ಬಿ ಐಟಿಇಎಸ್, ಸಿ ಇ ಕಾಮರ್ಸ್ या ಡಿ ಇಂಟರ್ನೆಟ್ ಬ್ಯಾಂಕಿಂಗ್. ಇಂಟರ್ನೆಟ್ ಸಹಾಯದಿಂದ ಹಣವನ್ನು ಕಳುಹಿಸಿಕೊಡ್ತಕ್ಕಂಥ ಒಂದು ಸೌಲಭ್ಯಕ್ಕೆ ಸೊ ಏನಂತ ಕರೀತಾರೆ ಅಂತಂದ್ರೆ ಆಪ್ಷನ್ ಡಿ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 20 ಏನಿದೆ ಅಂತಂದ್ರೆ एक ही कमरे में बैठकर विभिन्न देशों में रहने वाले लोगों के साथ विचार विनिमय करने को कहते हैं. ಒಂದೇ ಕೊಠಡಿಯಲ್ಲಿ ಕುಳಿತುಕೊಂಡು ವಿಭಿನ್ನ ದೇಶದಲ್ಲಿರ್ತಕ್ಕಂಥ ಜನರ ಜೊತೆಗೆ ವಿಚಾರ ವಿನಿಮಯ ಮಾಡುವುದನ್ನು ಏನನ್ನುತ್ತಾರೆ? ಎ ಚಾಟಿಂಗ್, ಬಿ ಮೀಟಿಂಗ್, ಸಿ ಸೋಷಿಯಲ್ ಚಾಟಿಂಗ್ या ಡಿ ವಿಡಿಯೋ ಕಾನ್ಫರೆನ್ಸ್. ಒಂದೇ ಕೊಠಡಿಯಲ್ಲಿ ಕುಳಿತುಕೊಂಡು ವಿಭಿನ್ನ ದೇಶದಲ್ಲಿರ್ತಕ್ಕಂಥ ಜನರ ಜೊತೆಗೆ ವಿಚಾರ ವಿನಿಮಯ ಮಾಡೋದನ್ನು ಏನಂತ ಕರೀತಾರೆ ಅಂದ್ರೆ ಆಪ್ಷನ್ ಡಿ ವಿಡಿಯೋ ಕಾನ್ಫರೆನ್ಸ್ ಅಂತ ಕರೀತಾರೆ. ಸೊ ವಿಡಿಯೋ ಕಾನ್ಫರೆನ್ಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ 21. ಸಂಚಾರ ಮಾಧ್ಯಮಕ್ಕೆ लिए ಉದಾಹರಣೆ ಹೇ? ಸೊ ಇವುಗಳಲ್ಲಿ ಯಾವುದು ಸಮೂಹ ಮಾಧ್ಯಮಗಳಿಗೆ ಉದಾಹರಣೆ ಅಂತ ಕೇಳಿದ್ದಾರೆ? ಎ ಸಮಾಚಾರ ಪತ್ರ, ಬಿ ಪತ್ರಿಕಾಯೆ, ಸಿ ದೂರಭಾಷಾ या ಡಿ ಉಪಯುಕ್ತ ಸಭಿ. ಸೊ ರೈಟ್ ಆನ್ಸರ್ ಈಸ್ ಉಪಯುಕ್ತ ಸಭಿ. ಮೇಲಿನ ಎಲ್ಲವೂ ಕೂಡ ಅದು ಸಮಾಚಾರ ಪತ್ರ ಆಗಿರ್ಬೋದು, ಪತ್ರಿಕೆಗಳಾಗಿರ್ಬೋದು, ಆಮೇಲೆ ದೂರಭಾಷಾ ಪತ್ರಿಕಾಯ ಅಂದ್ರೆ ಮ್ಯಾಗಝಿನ್ಸ್ಗಳು. ಓಕೆ, ಸೊ ಇವೆಲ್ಲವುಗಳು ಕೂಡ ಏನಪ್ಪಾ ಅಂತಂದ್ರೆ ಮಾಸ್ ಮೀಡಿಯಾ ಸಮೂಹ ಮಾಧ್ಯಮಗಳಿಗೆ ಉದಾಹರಣೆಗಳು ಆಗಿದ್ದಾವೆ. ಕ್ವೆಶ್ಚನ್ ನಂಬರ್ 22. ಕಂಪ್ಯೂಟರ್ ಅನ್ನ ಸಂಗಣಕ ಯಂತ್ರ ಅಂತ ಹಿಂದಿಯಲ್ಲಿ ಕರೆದ್ರೆ ಇಂಟರ್ನೆಟ್ ಅನ್ನ ಏನಂತ ಕರೀತಾರೆ? ಸೊ ಕಂಪ್ಯೂಟರ್ ಅನ್ನ ಏನಂತ ಕರೀತಾರಪ್ಪ ಅಂದ್ರೆ ಸಂಗಣಕ ಯಂತ್ರ ಅಂತ ಹೇಳ್ತಾರೆ. ಇಂಟರ್ನೆಟ್ ಅನ್ನ ಏನಂತ ಕರೀತಾರೆ? ಎ ಅಂತರ್ಜಾಲ, ಬಿ ಬಹಿರ್ಜಾಲ, ಸಿ ಜಾಲ या ಡಿ ಸಂಬಂಧ ಜಾಲ. ಸೊ ಇಂಟರ್ನೆಟ್ ಅನ್ನು ಏನಂತ ಕರೀತಾರೆ ಅಂದ್ರೆ ಆಪ್ಷನ್ ಎ ಅಂತರ್ಜಾಲ ಅಂತ ಹಿಂದಿಯಲ್ಲಿ ಹೇಳ್ತಾರೆ. ಕ್ವೆಶ್ಚನ್ ನಂಬರ್ 23. ಫೇಸ್ಬುಕ್ ವರದಾನ ಹೇ ಫಿರ್ ಹೈಕಿಂಗ್ ಡ್ಯಾಶ್. ಫೇಸ್ಬುಕ್ ಅಂತಕ್ಕಂಥದ್ದು ಒಂದು ವರದಾನ ಆದ್ರೆ, ಲಾಭ ಆದ್ರೆ ಹೈಕಿಂಗ್ ಅನ್ನೋದು ಏನು? ಎ ಯೋಗದಾನ, ಬಿ ಲಾಭ, ಸಿ ಸಹಾಯತ या ಡಿ ಅಭಿಶಾಪ. ಸೊ ಹೈಕಿಂಗ್ ಅಂತಕ್ಕಂಥದ್ದು ಒಂದು ಏನಪ್ಪಾ ಅಂತಂದ್ರೆ ಅಭಿಶಾಪ. ಸೊ ಆಪ್ಷನ್ ಡಿ ಅಭಿಶಾಪ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಕ್ವೆಶ್ಚನ್ ನಂಬರ್ 24. ಸ್ಥಿರ ಶಬ್ದ ಕಾ ವಿಲೋಮ ಶಬ್ದ ಹೇ? ಸ್ಥಿರ ಅಂತಕ್ಕಂಥ ಶಬ್ದದ ವಿರುದ್ಧಾರ್ಥಕ ಪದ ಏನು? ಎ ನಾಸ್ತಿರ, ಬಿ ಕುಸ್ಥಿರ, ಸಿ ಸುಸ್ಥಿರ या ಡಿ ಅಸ್ಥಿರ. ಸ್ಥಿರ ಈ ಶಬ್ದದ ವಿರುದ್ಧಾರ್ಥಕ ಪದ ಏನಾಗತ್ತೆ ಅಂದ್ರೆ ಆಪ್ಷನ್ ಡಿ ಅಸ್ಥಿರ ಆಗತ್ತೆ. ಇದು ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಈ ವಿಡಿಯೋದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ ಎರಡನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ತಾವುಗಳು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಭಾಗದ ಕಡೆಯ ಪ್ರಶ್ನೆಗೆ ಹೋಗುವ. 25. ಮುಮ್ಕಿನ್ ಶಬ್ದ ಕಾ ವಿಲೋಮ್ ಶಬ್ದ ಹೇ? ಮುಮ್ಕಿನ್ ಈ ಪದದ ವಿರುದ್ಧಾರ್ಥಕ ಪದ ಏನು? ಎ ಅಮುನಾಕಿನ್, ಬಿ ನಾಮುಮ್ಕಿನ್, ಸಿ ಸುಮುಮ್ಕಿನ್ या ಡಿ ಮಕೀನ್. ಸೊ ಮುಮ್ಕಿನ್ ಈ ಶಬ್ದದ ವಿಲೋಮ ಶಬ್ದ ಅಥವಾ ವಿರುದ್ಧಾರ್ಥಕ ಶಬ್ದ ಏನಾಗತ್ತಪ್ಪ ಅಂದ್ರೆ ನಾಮುಮ್ಕಿನ್ ಅಂತ ಆಗತ್ತೆ. ಸೊ ಆಪ್ಷನ್ ಬಿ ನಾಮುಮ್ಕಿನ್ ಇಸ್ ದ ರೈಟ್ ಆನ್ಸರ್. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಇಂಟರ್ನೆಟ್ ಕ್ರಾಂತಿಯ ಮೊದಲ ಭಾಗದಲ್ಲಿ 25 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ಕೊಂಡಿವಿ. ಇನ್ನೊಂದು ಭಾಗದಲ್ಲಿ 25 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿದ್ರೆ ಈ ಪಾಠದ ಒಟ್ಟು 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸೆಟ್ ಆಗದಂಗಾಯ್ತು. ಸೊ ಮತ್ತೆ ಸಿಗುವ ಮುಂದಿನ ಭಾಗದಲ್ಲಿ. ಅಲ್ಲಿಯವರೆಗೆ ಟೇಕ್ ಕೇರ್, ಥ್ಯಾಂಕ್ ಯು. ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ನಾವುಗಳು ತೃತೀಯ ಭಾಷೆ ಹಿಂದಿಯಲ್ಲಿ ಬಹು ವಿಕಲ್ಪೀಯ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ 8ನೇ ಪಾಠ ಇಂಟರ್ನೆಟ್ ಕ್ರಾಂತಿಯ ಮೊದಲ ಭಾಗದಲ್ಲಿ 25 ಪ್ರಶ್ನೆಗಳನ್ನು ನೋಡಿದ್ದೀವಿ. ಈ ಭಾಗದಲ್ಲಿ ಮುಂದುವರೆದು 20 ಪ್ರಶ್ನೆಗಳನ್ನು ನೋಡೋಣ. ಒಟ್ಟಾರೆಯಾಗಿ ಈ ಪಾಠದ ಮೇಲೆ 45 ಬಹು ಆಯ್ಕೆ ಪ್ರಶ್ನೆಗಳನ್ನು ನಿರ್ಮಾಣವನ್ನು ಮಾಡಿದ್ದೀವಿ. ಸೊ
ಇದಕ್ಕಿಂತ ಮುಂಚಿನ ಒಂದು ಪಾಠಗಳ MCQ ವಿಡಿಯೋಗಳನ್ನು ನೋಡದಿದ್ರೆ ಮೇಲೆ ಒಂದು ಪ್ಲೇಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ, SSLC ಹಿಂದಿ MCQ ಅನ್ನು ಒತ್ತಿ ಇದರ ಹಿಂದಿನ ಎಲ್ಲ ಒಂದು ವಿಡಿಯೋಗಳನ್ನು ನೋಡಬಹುದು. ಹಾಗಾದ್ರೆ ಹೊಸಬರಾಗಿದ್ದರೆ ದಯಮಾಡಿ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ತಡ ಮಾಡದೆ ಶುರು ಮಾಡೋಣ ಇಂಟರ್ನೆಟ್ ಕ್ರಾಂತಿ ಪಾಠದ 2ನೇ ಭಾಗದ ವಿಡಿಯೋ. ಪ್ರಶ್ನೆ 21. ಇನ್ ಸಂಸ್ಥಾओं से लोगों को रोजगार मिला है. ಈ ಸಂಸ್ಥೆಗಳಿಂದ ಜನರಿಗೆ ಉದ್ಯೋಗ ಸಿಕ್ಕಿದೆ. A IT, B ITES, C दोनों ही, D इनमें से कोई भी नहीं. ಯಾವ ಸಂಸ್ಥೆಗಳಿಂದ ಜನರಿಗೆ ರೋಜ್ಗಾರ್ ಅಂದ್ರೆ ಉದ್ಯೋಗ ಕೆಲಸ ಸಿಕ್ಕಿದೆ? ಸೊ ಸರಿ ಉತ್ತರ ಇತ್ತು दोनों ही. IT ಮತ್ತು ITES ಎರಡೂ ಸಂಸ್ಥೆಗಳಿಂದ ಜನರಿಗೆ ಉದ್ಯೋಗ ಲಭಿಸಿದೆ, ಇದು ಇತ್ತು. Moving to next question 27. यह एक क्रांतिकारी खोज है. ಇದು ಒಂದು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಸಂಶೋಧನೆ ಅನ್ವೇಷಣೆ ಅಂತ ಹೇಳ್ತಾರೆ. A ನೆಟ್ವರ್ಕಿಂಗ್, B ಸೋಷಿಯಲ್ ನೆಟ್ವರ್ಕಿಂಗ್, C ಚಾಟಿಂಗ್ ಯಾ D ಬೈಕಿಂಗ್. ಸೊ ಯಾವುದು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಸಂಶೋಧನೆ ಅಂದ್ರೆ ತಮಗೆ ಗೊತ್ತಿದ್ದಂಗೆ ಸೋಷಿಯಲ್ ನೆಟ್ವರ್ಕಿಂಗ್ ಅಂತಕ್ಕಂಥದ್ದು, ಸಾಮಾಜಿಕ ಜಾಲತಾಣಗಳಂತೀವಲ್ಲ, ಅದು ನಿಜಕ್ಕೂ ಕೂಡ ಒಂದು ಕ್ರಾಂತಿಕಾರಿ ಸಂಶೋಧನೆಯೇ ಆಗಿದೆ. ಮುಂದಿನ ಪ್ರಶ್ನೆ 28. ಸೋಷಿಯಲ್ ನೆಟ್ವರ್ಕಿಂಗ್ ಕೆ ಸೈಟ್ಸ್ ಹೇ. ಹಾಗಾದ್ರೆ ಈ ಸೋಷಿಯಲ್ ನೆಟ್ವರ್ಕಿಂಗ್ ಗಳ ಸಾಮಾಜಿಕ ಜಾಲತಾಣಗಳ ಸೈಟ್ಗಳಿದಾವೆ ಯಾವುವು? A ಫೇಸ್ಬುಕ್, B ಆರ್ಕುಟ್, C ಟ್ವಿಟ್ಟರ್ ಯಾ D ಉಪಯುಕ್ತ ಸಭಿ. ಸೊ ಸೋಷಿಯಲ್ ನೆಟ್ವರ್ಕಿಂಗ್ ನ ಸೈಟ್ಸ್ ಗಳು ಯಾವಪ್ಪ ಅಂದ್ರೆ D ಉಪಯುಕ್ತ ಸಭಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 29. सोशल नेटवर्किंग का यह प्रभाव हमारे समाज पर पड़ रहा है. ಹಾಗಾದ್ರೆ ಈ ಸಾಮಾಜಿಕ ಜಾಲತಾಣಗಳ ಪ್ರಭಾವ ನಮ್ಮ ಸಮಾಜದ ಮೇಲೆ ಬೀಳ್ತಾ ಇದೆ. A रहन सहन, B ವೇಷಭೂಷಾ, C ಕಲಾ ಸಂಸ್ಕೃತಿ, D ಉಪಯುಕ್ತ ಸಭಿ. ಸೊ ಸಾಮಾಜಿಕ ಜಾಲತಾಣಗಳಿಂದ ನಮ್ಮ ಮೇಲೆ, ನಮ್ಮ ಸಮಾಜದ ಮೇಲೆ ಆಗ್ತಕ್ಕಂಥ ಪ್ರಭಾವ, ಪರಿಣಾಮ ಏನಪ್ಪ ಅಂದ್ರೆ ಅದು D ಉಪಯುಕ್ತ ಸಭಿ ಅಂದ್ರೆ ಇರುವಿಕೆ ಆಗಿರ್ಬೋದು, ತೊಡುವಿಕೆ, ನಮ್ಮಲ್ಲಿರ್ತಕ್ಕಂಥ ಧರಿಸ್ತಕ್ಕಂಥ ಬಟ್ಟೆ, ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಇವೆಲ್ಲವುಗಳ ಒಂದು ಪ್ರಭಾವ ನಮ್ಮ ಸಮಾಜದ ಮೇಲೆ ಸಾಮಾಜಿಕ ಜಾಲತಾಣಗಳು ತಂದು ಒಡ್ತಾ ಇವೆ. ಮುಂದಿನ ಪ್ರಶ್ನೆ 30. भारत जैसे प्रगतिशील राष्ट्र इसके द्वारा बदलाव लाने की कोशिश कर रहे हैं. ಭಾರತದಂತ ಅಭಿವೃದ್ಧಿಶೀಲ ರಾಷ್ಟ್ರಗಳು ಇದರ ಸಹಾಯದಿಂದ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ. A ಬೈಕಿಂಗ್, B ವಿಡಿಯೋ ಕಾನ್ಫರೆನ್ಸಿಂಗ್, C IT ಯಾ D ಇ ಗವರ್ನೆನ್ಸ್. ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳು ಇವತ್ತು ಇ ಗವರ್ನೆನ್ಸ್ ಅಂತಕ್ಕಂಥ ಒಂದು ವಿಧಾನದಿಂದ, ಸೌಲಭ್ಯದಿಂದ ಅವುಗಳು ಬದಲಾವಣೆಯನ್ನ, ಅಭಿವೃದ್ಧಿಯನ್ನ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಆಪ್ಷನ್ D ಇ ಗವರ್ನೆನ್ಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. नेक्स्ट क्वेश्चन 31. ई गवर्नेंस द्वारा लोगों को यह सूचित कर सकते हैं. ಹಾಗಾದ್ರೆ ಈ ಗವರ್ನೆನ್ಸ್ ನಿಂದ ಜನರನ್ನ ಇದನ್ನ ನಾವೇನ್ ಮಾಡಬಹುದಪ್ಪ ಅಂದ್ರೆ ತಲುಪಿಸಬಹುದು, ಹೇಳಬಹುದು. A कामकाज का विवरण, B अभिलेख, C सरकारी आदेश या D ಉಪಯುಕ್ತ ಸಭಿ. ಈ ಗವರ್ನೆನ್ಸ್ ನಿಂದ ನಾವು ಜನರಿಗೆ ಈ ಮೇಲಿನ ಎಲ್ಲವುಗಳನ್ನ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಬಹುದು. ಅದು ಕಾಮಗಾರಿಗಳ ವಿವರಣೆ ಆಗಿರಬಹುದು, ಅಭಿಲೇಖ ಅಂದ್ರೆ ರೆಕಾರ್ಡ್ಸ್, ದಾಖಲೆಗಳಾಗಿರ್ಬೋದು, ಸರ್ಕಾರಿ ಆದೇಶ, ಗವರ್ಮೆಂಟ್ ಆರ್ಡರ್ಗಳನ್ನು ಸಹಿತ ನಾವು ಜನರಿಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಮುಟ್ಟಿಸಬಹುದು ಅಂತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 32ಕ್ಕೆ ಹೋಗೋಣ. इसके द्वारा प्रशासन पारदर्शी बना सकते हैं. ಇದರ ಸಹಾಯದಿಂದ ಆಡಳಿತದಲ್ಲಿ ಪಾರದರ್ಶಕತೆಯನ್ನ ತರಬಹುದು. ಪ್ರಶಾಸನ ಅಂದ್ರೆ ಆಡಳಿತ, ಪಾರದರ್ಶಿ ಅಂದ್ರೆ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಅಂತ ಕರೀತಾರಲ್ಲ ಅದು. ಸೊ ಇದರ ಒಂದು ಆಯ್ಕೆಗಳಿದಾವೆ. A ವಿಡಿಯೋ ಕಾನ್ಫರೆನ್ಸಿಂಗ್, B ಸೋಷಿಯಲ್ ನೆಟ್ವರ್ಕಿಂಗ್, C ಬ್ಯಾಂಕಿಂಗ್ ಯಾ D ಇ ಗವರ್ನೆನ್ಸ್. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಸೊ ಯಾವುದರ ಸಹಾಯದಿಂದ ನಾವು ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರಬಹುದಂದ್ರೆ ಅದು ಇತ್ತು ಇ ಗವರ್ನೆನ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 33. ಇಂಟರ್ನೆಟ್ ಕಿ ಯೋಗದಾನ ಕಾ ಕ್ಷೇತ್ರ ಹೇ. ಯೋಗದಾನ ಅಂದ್ರೆ ಕೊಡುಗೆ, ಕಾಂಟ್ರಿಬ್ಯೂಷನ್ ಅಂತ ಕರೀತಾರೆ. ಹಾಗಾದ್ರೆ ಇಂಟರ್ನೆಟ್ ಯಾವ ಕ್ಷೇತ್ರದಲ್ಲಿ ಕೊಡುಗೆಯಾಗಿದೆ? A ಚಿಕಿತ್ಸಾ, B ವಿಜ್ಞಾನ, C ಕೃಷಿ ಯಾ D ಉಪಯುಕ್ತ ಸಭಿ. ಸೊ ಅದು ಇಂಟರ್ನೆಟ್ ಅಂತಕ್ಕಂಥದ್ದು D ಉಪಯುಕ್ತ ಸಭಿ ಈ ಮೇಲಿನ ಎಲ್ಲಾ ಕ್ಷೇತ್ರಗಳಲ್ಲಿ, ಅದು ಚಿಕಿತ್ಸಾ ಇರ್ಬೋದು, ವಿಜ್ಞಾನ ಇರ್ಬೋದು, ಕೃಷಿ, ಚಿಕಿತ್ಸಾ ಅಂದ್ರೆ ವೈದ್ಯಕೀಯ ವಿಜ್ಞಾನ, ಮೆಡಿಕಲ್ ಸೈನ್ಸ್, ಓಕೆ, ಅವೆಲ್ಲ ಕ್ಷೇತ್ರಗಳಲ್ಲಿ ಸಹಿತ ಇಂಟರ್ನೆಟ್ ಏನಾಗದಪ್ಪ ಅಂದ್ರೆ ಇವತ್ತು ಯೋಗದಾನವಾಗಿ, ಕೊಡುಗೆಯಾಗಿ ಸಾಬೀತು ಆಗಿದೆ. ಮುಂದಿನ ಪ್ರಶ್ನೆ 34.
देश की इस विभाग के कार्यवाही में इंटरनेट का बहुत बड़ा योगदान है. ದೇಶದ ಈ ವಿಭಾಗದ ಕಾರ್ಯಾಚರಣೆಯಲ್ಲಿ ಇಂಟರ್ನೆಟ್ನ ಬಹಳಷ್ಟು ಕೊಡುಗೆ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ಒಂದು ಅದು ಕಾರ್ಯವಿಭಾಗ? ಎ ಚಿಕಿತ್ಸಾ, ಬಿ ವಿಜ್ಞಾನ, ಸಿ ಕೃಷಿ, ಯಾ ಡಿ ರಕ್ಷಾದಳ. ಸೊ ದೇಶದ ರಕ್ಷಾದಳದ ಒಂದು ಕಾರ್ಯಚಟುವಟಿಕೆಯಲ್ಲಿ ಕಾರ್ಯಾಚರಣೆಯಲ್ಲಿ ಇಂಟರ್ನೆಟ್ನ ಯೋಗದಾನ ಅದು ಬಹಳಷ್ಟು ರೀತಿಯಾಗಿರ್ತಕ್ಕಂಥದ್ದಿದೆ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 35 ಇಂಟರ್ನೆಟ್ ವರದಾನ್ ಹೇ ತೋ ಡ್ಯಾಶ್ ಬಿ ಹೇ. ಇಂಟರ್ನೆಟ್ ಒಂದು ವರದಾನವಾಗಿದೆ. ಹಾಗಾದ್ರೆ ಮತ್ತೇನಿದೆ ಅದು? ಎ ಲಾಭ, ಬಿ ಸಹಯೋಗ, ಡಿ ಅವಸಾನ, ಸಿ ಅವಸಾನ, ಯಾ ಡಿ ಅಭಿಶಾಪ. ಇಂಟರ್ನೆಟ್ ಒಂದು ಕಡೆ ವರದಾನ ಆಗಿದ್ರೆ ಅದು ಇನ್ನೊಂದು ಕಡೆ ಏನದಪ್ಪ ಅಂದ್ರೆ ಅಭಿಶಾಪನೂ ಕೂಡ ಆಗಿದೆ. ಅಭಿಶಾಪ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ 36 ಇಂಟರ್ನೆಟ್ ಕಿ ಹಾನಿಯಾ ಹೇ. ಹಾಗಾದ್ರೆ ಇಂಟರ್ನೆಟ್ ನಿಂದ ಏನ್ ಹಾನಿಗಳಿದಾವೆ? ಎ ಮುಕ್ತ ವೆಬ್ಸೈಟ್, ಬಿ ಚೈಟಿಂಗ್, ಸಿ ವಕ್ತ ಕಾ ದುರುಪಯೋಗ, ಯಾ ಡಿ ಉಪಯುಕ್ತ ಸಭಿ. ಸೊ ಇಂಟರ್ನೆಟ್ ನಿಂದ ಎಲ್ಲವುಗಳು ಕೂಡ ಹಾನಿಗಳಿದಾವೆ. ಇವತ್ತು ಮುಕ್ತ ವೆಬ್ಸೈಟ್ಗಳಿದಾವೆ, ಆಮೇಲೆ ಚಾಟಿಂಗ್ ಆಗ್ತಾ ಇದೆ, ಆಮೇಲೆ ಸಮಯದ ಹಾಳಾಗ್ತಾ ಇದೆ. ಸೊ ಮೇಲಿನ ಎಲ್ಲ ಆಯ್ಕೆಗಳು ಏನಿದಾವಪ್ಪ ಅಂತಂದ್ರೆ ಇಂಟರ್ನೆಟ್ನ ಹಾನಿಗಳಾದಾವೆ. ಆಪ್ಷನ್ ಡಿ ಉಪಯುಕ್ತ ಸಭಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. 37 ಉಪಯುಕ್ತ ಕಾ ವಿಲೋಮ ಶಬ್ದ ಹೇ. ಉಪಯುಕ್ತ ಅಂತಕ್ಕಂಥ ಶಬ್ದಕ್ಕೆ ವಿರುದ್ಧಾರ್ಥಕ ಶಬ್ದ ಏನು? ಎ ಯುಕ್ತ, ಬಿ ದುರುಪಯುಕ್ತ, ಸಿ ಅನುಪಯುಕ್ತ, ಡಿ ಇನ್ಮೇ ಸೆ ಕೋಯಿ ಭಿ ನಹಿ. ನೋಡಿ, ಉಪಯುಕ್ತ ಶಬ್ದದ ವಿಲೋಮ ರೂಪ ಏನಪ್ಪಾ ಅಂತಂದ್ರೆ ಅದು ಅನುಪಯುಕ್ತ ಅಂತ ಆಗತ್ತೆ. ಸೊ ಅನುಪಯುಕ್ತ ಇಸ್ ದ ರೈಟ್ ಆನ್ಸರ್. 38 ನಿಮ್ನ ಮೇಸೆ ಏಕವಚನ ಹೇ. ಇವುಗಳಲ್ಲಿ ಯಾವುದು ಏಕವಚನ ಅಂತ ಕೇಳಿದ್ದಾರೆ. ಏಕವಚನ ಶಬ್ದ ಹೇ. ನೋಡಿ, ಎ ಪೈಸೆ, ಬಿ ಖಬರೆ, ಸಿ ಜಿಂದಗಿಯಾ. ಅವ್ರು ಕೇಳಿರೋದು ಏಕವಚನ. ಲಾಸ್ಟಲ್ಲಿ ಒಂದಿದೆ ಇನ್ಮೇಸೆ ಕೋಯಿ ಬಿ ನಹಿ ಅಂತ. ಸೊ ಏನು ಉತ್ತರ ಆಗ್ತದಪ್ಪ ಅಂದ್ರೆ ಇನ್ಮೇಸೆ ಕೋಯಿ ಬಿ ನಹಿ. ಪೈಸಾ ಪೈಸೆ, ಖಬರ್ ಖಬರೆ, ಜಿಂದಗಿ ಜಿಂದಗಿಯಾ. ಸೊ ಎಲ್ಲ ಕೂಡ ಬಹುವಚನ ಇದಾವೆ. ಇದರಲ್ಲಿ ಯಾವುದೂ ಕೂಡ ಏಕವಚನ ಇಲ್ಲ. ಸೊ ಇನ್ಮೇಸೆ ಕೋಯಿ ಬಿ ನಹಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 39 ನಿಮ್ನ ಮೇಸೆ ಬಹುವಚನಕ್ಕೆ ಲಿಯೇ ಉದಾಹರಣೆ. ಇದರಲ್ಲಿ ಯಾವುದು ಬಹುವಚನಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಎ ಕಮರಾ, ಬಿ ಜಗಹ, ಸಿ ಯುಗ್, ಯಾ ಡಿ ಚಿಟ್ಟಿ. ನೋಡಿ, ಕಮರಾ ಆಗಿರಬಹುದು, ಜಗಹ ಆಗಿರಬಹುದು, ಚಿಟ್ಟಿ ಆಗಿರಬಹುದು, ಅವು ಏಕವಚನಗಳಿದಾವೆ. ಆದ್ರೆ ಯುಗ ಮಾತ್ರ ಏನದಪ್ಪ ಅಂದ್ರೆ ಬಹುವಚನ ಇದೆ. ಇದು ಸದೈವ ಏಕವಚನ ಮತ್ತು ಬಹುವಚನ ಎರಡರಲ್ಲೂ ಕೂಡ ಪ್ರಯೋಗ ಆಗ್ತದ ಯುಗ ಅಂತಕ್ಕಂಥ ಶಬ್ದ. ಸೊ 39 ಆಪ್ಷನ್ ಸಿ ಯುಗ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ವಿದ್ಯಾರ್ಥಿಗಳೇ, ತಾವು ಹೊಸಬರಾಗಿದ್ರೆ ದಯಮಾಡಿ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ಗಳನ್ನು ತಾವುಗಳು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಹೆಚ್ಚಾಗಿ ನೀವುಗಳು ವಿಡಿಯೋಗಳನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಶೇರ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಕೂಡ ಬಂದು ತಾವುಗಳು ಸೇರ್ಬೋದು. ಸೊ ನಾವು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಎಲ್ಲ ವಿಷಯದ ವಿಡಿಯೋಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಪರೀಕ್ಷೆ ಸಮೀಪ ಇರೋದ್ರಿಂದ ಸೊ ತಾವುಗಳು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಅನ್ನೋದೇ ನಮ್ಮ ಒಂದು ಆಸೆ. ಈ ಪಾಠದ ಕಡೆಯ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 40 ಎಸ್ ಬಡಾ ಅಚ್ಚಾ ಸವಾಲ್ ಹೇ ಇಸ್ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಹೇ. ನೋಡಿ, ತುಂಬಾ ಚೆನ್ನಾಗಿರ್ತಕ್ಕಂಥ ಪ್ರಶ್ನೆ ಇದೆ ಅಂತ ಇದೆ. ಸೊ ಇಸ್ ವಾಕ್ಯ ಮೇ ಪ್ರಯುಕ್ತ, ಈ ವಾಕ್ಯದಲ್ಲಿ ಪ್ರಯೋಗವಾಗಿರ್ತಕ್ಕಂಥ ಒಂದು ಲೇಖನ ಚಿಹ್ನೆಯನ್ನ ಕೇಳಿದ್ದಾರೆ. ಅಲ್ಪ ವಿರಾಮ, ಅರ್ಧ ವಿರಾಮ, ಭಾವಸೂಚಕ, ಪ್ರಶ್ನವಾಚಕ. ಇಲ್ಲಿ ಹೇ ಅಂತ ಮುಂದೆ ಒಂದು ಚಿಹ್ನೆ ಇದೆ ನೋಡಿ. ಸೊ ಇದು ಕೇಳಿದ್ದಾರೆ. ಸೊ ಇದು ಇದ್ದಿದ್ದು ಯಾವುದಪ್ಪ ಅಂತಂದ್ರೆ ಸಿ ಭಾವಸೂಚಕ ಇಸ್ ದ ರೈಟ್ ಆನ್ಸರ್. ಸೊ ಇನ್ನು ಪ್ರಶ್ನೆಗಳಿದಾವೆ. 41 ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೇ. ಇಲ್ಲಿ ನೋಡಿ, ಇಸ್ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಹೇ. ಇಲ್ಲಿ ಹೇ ಮುಂದೆ ಒಂದು ಕ್ವಶನ್ ಮಾರ್ಕ್ ಇದೆ. ಸೊ ಇದು ಯಾವ ಚಿಹ್ನೆ ಇದೆ ಅಂತ ಕೇಳಿದ್ದಾರೆ. ಎ ಅಲ್ಪ ವಿರಾಮ, ಬಿ ಅರ್ಧ ವಿರಾಮ, ಸಿ ಪ್ರಶ್ನವಾಚಕ, ಡಿ ಪೂರ್ಣ ವಿರಾಮ. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಇದು ಸಿ ಪ್ರಶ್ನವಾಚಕ ಇಸ್ ದ ರೈಟ್ आंसर। 42 इंटरनेट का व्यापक प्रभाव को दिखाने के लिए प्रयोग किया हुआ शब्द है। इंटरनेट ನ ಪ್ರಭಾವ ಬಹಳಷ್ಟು ವ್ಯಾಪಕವಾಗಿ ಹರಡಿಕೊಂಡಿದೆ ಅಂತಕ್ಕಂತ ತೋರಿಸಲಿಕ್ಕೆ ಒಂದು ಪಾಠದಲ್ಲಿ ಶಬ್ದವನ್ನ ಪ್ರಯೋಗವನ್ನ ಮಾಡಿದ್ದಾರೆ। ಅದು ಯಾವುದು? ಎ ಕ್ರಾಂತಿ, ಬಿ ಸಂಚಾರ ಮಾಧ್ಯಮ, ಸಿ ಖೋಜ या डी ಕಬಂಧ ಬಾಹಿ। ಇಂಟರ್ನೆಟ್ ನ ಪ್ರಭಾವ ಬಹಳಷ್ಟು ವ್ಯಾಪಕವಾಗಿದೆ ಅಂತಕ್ಕಂತನ್ನ ಸೊ ಬಹಳಷ್ಟು ಒಂದು ಕಂಪ್ಯಾರಿಸನ್ ಆಗಿ ತುಲನಾತ್ಮಕವಾಗಿ ಅವರು ಏನು ಮಾಡಿದಾರಪ್ಪ ಅಂದ್ರೆ ಒಂದು ಶಬ್ದದ ಪ್ರಯೋಗವನ್ನ ಮಾಡಿದ್ದಾರೆ, ಅದುವೇ
ಕಬಂದ ಬಾಹಿ ಅಂತಕ್ಕಂಥ ರಾಕ್ಷಸನ ಹೆಸರಿನ ಒಂದು ಶಬ್ದವನ್ನ ಪ್ರಯೋಗವನ್ನ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಎಸ್, ಚುರಾಕರ್ ನಕಲಿ ಪ್ರತಿಯಾ ಬನಾನಾ. ನೋಡಿ, ಏನಾದ್ರೂ ಮಾಹಿತಿಯನ್ನ ಕಳುವು ಮಾಡಿ ಅದರದೇ ಆಗಿರ್ತಕ್ಕಂಥ ಡೂಪ್ಲಿಕೇಟ್ ಕಾಪಿಯನ್ನ ರೆಡಿ ಮಾಡೋದು. ಇದಕ್ಕೆ ಒಂದು ಏಕಲ್ ಶಬ್ದ ಕೊಡಿ ಅಂತ ಹೇಳಿದ್ದಾರೆ. ಇದನ್ನ ಒಂದೇ ಶಬ್ದದಲ್ಲಿ ಏನ್ ಹೇಳ್ಬಹುದು? ಚುರಾಕರ್ ನಕಲಿ ಪ್ರತಿಯಾ ಬನಾನಾ. ಎ ಪೈರಸಿ, ಬಿ ಹೈಕಿಂಗ್, ಸಿ ಚೀಟಿಂಗ್, या डी ಕ್ರೈಮ್. ಸೊ ಚುರಾಕರ್ ನಕಲಿ ಪ್ರತಿಯಾ ಬನಾನಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಪೈರಸಿ ಅಂತ ಕರೀತಾರೆ. ಆಪ್ಷನ್ ಎ ಪೈರಸಿ ಇಸ್ ದ ರೈಟ್ ಆನ್ಸರ್. नेक्स्ट क्वेश्चन 44, इंटरनेट मतलब क्या है? सही कारक का प्रयोग होगा. इंटरनेट मतलब क्या है? ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಒಂದು ಕಾರಕ ಚಿಹ್ನೆ ವಿಭಕ್ತಿ ಪ್ರತ್ಯಯವನ್ನ ತುಂಬಿ ಅಂತ ಹೇಳಿದ್ದಾರೆ. ಯಾವುದಿದೆ ಸರಿಯಾಗಿರ್ತಕ್ಕಂಥದ್ದು? ಎ ಕ, ಬಿ ಕಿ, ಸಿ ಕಿ, ಡಿ से. ಸೊ ದ ರೈಟ್ ಆನ್ಸರ್ ಈಸ್ ಇಂಟರ್ನೆಟ್ का मतलब क्या है. का ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಕಾರಕ ಚಿಹ್ನೆ ಅಲ್ಲಿ ಬಳಕೆ ಮಾಡಬೇಕಿತ್ತು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಕಡೆಯ ಪ್ರಶ್ನೆ ಇದೆ 45 ಇದು. ಇಂಟರ್ನೆಟ್ ಡ್ಯಾಶ್ ಬಹುತ್ ಬಡಾ ಯೋಗದಾನ್ ಹೇ, ಸಹಿ कारक का प्रयोग होगा. ಇಲ್ಲಿನೂ ಕೂಡ ಒಂದು ವಿಭಕ್ತಿ ಚಿಹ್ನೆಯನ್ನು ತುಂಬಿ ಅಂದಿದ್ದಾರೆ. ಇಂಟರ್ನೆಟ್ ಡ್ಯಾಶ್ ಬಹುತ್ ಬಡಾ ಯೋಗದಾನ್ ಹೇ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಇಂಟರ್ನೆಟ್ का बहुत बड़ा योगदान है. का ಅಂತಕ್ಕಂಥದ್ದು ಏನಿತ್ತು ಇಲ್ಲಿನೂ ಕೂಡ ತುಂಬಬೇಕಾಗಿತ್ತು. ಇದು ಕೂಡ ಸರಿಯಾಗಿರ್ತಕ್ಕಂಥ ಒಂದು ವಿಭಕ್ತಿ ಚಿಹ್ನೆ ಇತ್ತು. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.